ಈತನ ಜೊತೆಯಲ್ಲಿ ಯುದ್ಧ ಮಾಡುತ್ತಾ ಇದ್ದರು. ಈತನ ಜೊತೆಯಲ್ಲಿ ಗೆಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲವಲ್ಲ. ಯಾಕೆ? ಹಾಗಾದರೆ ಈತ ಸಾಮಾನ್ಯನಲ್ಲ, ಮಾನವ ಅಲ್ಲ. ಹಾಗಾದರೆ ಅಶೋಕವನದಲ್ಲಿರುವಂತಹ ಸೀತೆಯು ಕೂಡ ಸಾಮಾನ್ಯದವಳಲ್ಲ. ಆದರೂ ಕೂಡ ತಿಳಿಯದೆ ನಾನು ಇವನ ಜೊತೆಯಲ್ಲಿ ಯುದ್ಧವನ್ನು ಮಾಡಿದವನಿದ್ದೇನೆ. ಎಂದಾದರೂ ನಾವು ಯುದ್ಧದಿಂದ ಹಿಂದೆ ಸರಿಯುವುದಕ್ಕೆ ಸಾಧ್ಯವೇ? ಸಾಧ್ಯವೇ ಇಲ್ಲ. ಏನಿದ್ದರೂ ಇಂದು ನಾನು ಹಿಂದಿರುಗಿ ಲಂಕೆಗೆ ಹೋಗುವ ಹಾಗಿಲ್ಲ. ತಂದೆಗೆ ಕೊಟ್ಟಂತಹ ವಚನ ಏನಿದ್ದರೂ ಅಗ್ನಿ ಪ್ರವೇಶಕ್ಕೆ ಪ್ರವೇಶ ಮಾಡುತ್ತೇನೆ ಹೊರತು ಹಿಂದಿರುಗಿ ಸೋತರೆ ನಾನು ಲಂಕೆಗೆ ಬರುವುದಿಲ್ಲ. ಆದರೂ ಕೂಡ ನಾನು ಸುಮ್ಮನೆ ಇರುವುದಕ್ಕೆ ಸಾಧ್ಯವೇ? ಈ ತರ ಜೊತೆಯಲ್ಲೇ ಯುದ್ಧವನ್ನು ಮಾಡಿ ವರುಷಗಳ ಕಾಲ ವನವಾಸ, ಅನ್ನ ಆಹಾರವಿಲ್ಲದೆ ಯಾವುದೇ ಸ್ತ್ರೀಯ ಸಂಘವನ್ನು ಮಾಡದಿರುವವರಿಂದ ಕೈಯಿಂದ ಮಾತ್ರ ನನಗೆ ಮರಣ. ಹಾಗಾದರೆ ಈತ ಯಾರು? ಯಾರು ನೀನು? ಇದೆಲ್ಲ ಹೇಗೆ ಸಾಧ್ಯವಾಯಿತು ತಮ್ಮ? ಆತನನ್ನು ಕೊಲ್ಲುವುದಕ್ಕೆ 12 ವರ್ಷಗಳ ಕಾಲ ನಿದ್ರೆ, ನೀರು, ಆಹಾರ, ಮೈಥುನಾದಿಗಳನ್ನು ಬಿಟ್ಟಿರಬೇಕೆಂಬಂತಹ ನಿಬಂಧನೆ ಇತ್ತಲ್ಲವೇ ಅಣ್ಣ? ಇದೆಲ್ಲವನ್ನು ಸಾಧಿಸಿಕೊಂಡವ ನಾನಿದ್ದೇನೆ ಅಣ್ಣ. ನಾವು ವನವಾಸವನ್ನು ಪ್ರಾರಂಭಿಸಿದ ಸಂದರ್ಭ ಇದಕ್ಕೆ ನಾನು ಹೂವು, ಹಣ್ಣು, ನೀರುಗಳನ್ನು ತಂದುಕೊಂಡಾಗ ಎಂದಾದರೂ ನಾನು ಸೇವಿಸಿದ್ದನ್ನು ಕಂಡಿದ್ದೇನೆ ಅಣ್ಣ? ಇಲ್ಲ. ನಿಮಗೆ ಆಶ್ರಯಿಸಲೆಂದು ಮನೆಯೊಂದನ್ನು ಕಟ್ಟಿಕೊಟ್ಟಾಗ ನಾನು ನಿದ್ರಿಸುವುದನ್ನು ಕಂಡೆಯ? ಇಲ್ಲ. ಹಾಗೆಯೇ ನನ್ನೊಂದಿಗೆ ನನ್ನ ಮಡದಿ ಬಂದಿದ್ದಾಳೆ ಖಂಡಿತವಾಗಿಯೂ ಇಲ್ಲ ಅಲ್ಲವೇ ಅಣ್ಣ? ಇದೆಲ್ಲರ ಕುರಿತಾಗಿ ನಾನು
12 ವರ್ಷಗಳ ಕಾಲ ನೀರು, ಆಹಾರ, ನಿದ್ರೆ, ಮೈಥುನಾದಿಗಳನ್ನು ತ್ಯಜಿಸಿ ಕುಳಿತವನಣ್ಣ. ಹಾಗಾಗಿ ಆ ಇತ್ಯಾದಿಯನ್ನು ನನಗೆ ಕೊಲ್ಲುವುದಕ್ಕೆ ಸಾಧ್ಯವಾಯಿತು. ತಮ್ಮ ಎಂತಹ ಹೃದಯ ಪಾಷಾಣಿಯಾಗಿ ಹೋದೆ ನಾನು. ಹೌದು, ವನದ ಫಲಗಳ ಕೊಯ್ದ ಲಕ್ಷ್ಮಣ. ನೀನು ಹಣ್ಣು ಹಂಪಲುಗಳನ್ನು ತಂದುಕೊಟ್ಟಾಗ ನೀನು ತಿಂದೆಯೋ ಎಂದು ನಾನು ಕೇಳಲಿಲ್ಲ, ನೀನು ನಿದ್ದೆ ಮಾಡಿದೆಯೋ ಎಂದು ವಿಚಾರಿಸಲೂ ಇಲ್ಲ. ತಮ್ಮ, ಎಂತಹ ಅಣ್ಣನಾಗಿ ಹೋದೆ ನಾನು. ತಮ್ಮ, ಇನ್ನೊಂದು ಜನುಮ ಅಂತ ಇದ್ದರೆ ನಿನ್ನ ತಮ್ಮನಾಗಿ ಹುಟ್ಟಿ ಬಂದು ನಿನ್ನ ಸೇವೆಯನ್ನು ಮಾಡುತ್ತೇನೆ ಎಂದು. ಇಂದ್ರಜಿತುವಿನ ವಧೆಯೇನೋ ಆಯಿತು, ಮುಂದಿನ ದಿನಗಳಲ್ಲಿ ರಾವಣನ ವಧೆಯು ಆಗುತ್ತದೆ ಎನ್ನುವಂತ ನಿರೀಕ್ಷೆಯಲ್ಲಿದ್ದೇನೆ. ಧರ್ಮ ಮತ್ತು ಅಧರ್ಮಗಳ ನಡುವೆ ಯುದ್ಧದಲ್ಲಿ ಧರ್ಮವೇ ಗೆಲ್ಲುತ್ತದೆ ಎನ್ನುವುದಕ್ಕೆ ಈ ಇಂದ್ರಜಿತುವಿನ ಕಥೆಯೇ ಸಾಕ್ಷಿ ಎಂಬಲ್ಲಿಗೆ ಈ ಪುಣ್ಯ ಕಥಾನಕವನ್ನು ಯಾರು ಆಡಿದರೋ, ಯಾರು ಆಡಿಸಿದರೋ, ಯಾರು ಮಾಡಿದರೋ, ಯಾರು ನೋಡಿದರೋ ಎಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವರು, ಹಾಗೆ ಇಲ್ಲಿ ಪ್ರತಿಷ್ಠಾಪನೆಗೊಂಡ ಮಹಾಗಣಪತಿ ದೇವರು ಸಕಲ ಐಶ್ವರ್ಯವನ್ನಿತ್ತು ಕರುಣಿಸಲಿ ಅಂತ ಕೇಳಿಕೊಳ್ಳುತ್ತಾ